ವೆಲ್ಕಮ್ ಬ್ಯಾಕ್ ಟು ಸುಧಾ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ನನ್ನ ಡಯಟ್ ರೂಟೀನ್ ಎಲ್ಲ ಯಾವ ರೀತಿ ಇರುತ್ತೆ, ನಾನು ಏನೇನೆಲ್ಲ ತೊಗೊಂಡಿದ್ದೀನಿ ಎಲ್ಲನೂ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು, ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಕೂಡ ಜಾಸ್ತಿನೇ ಇತ್ತು. ಅದು ಕೂಡ ಎಲ್ಲನೂ ಪೂಜೆನೂ ಎಲ್ಲ ಸ್ನಾನ ಕೆಲಸ ಎಲ್ಲ ಬೆಳಗಿನ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾನು ಕಿಚನಿಗೆ ಬಂದು, ಬೆಳಿಗ್ಗೆ ನಾನು ಬೇಗ ಎದ್ದಿರ್ತೀನಲ್ವ, ಕೆಲಸ ಎಲ್ಲ ಮಾಡಿರ್ತೀನಿ. ನೀರು ಕುಡಿಯೋದೇ ನನಗೆ ಮರ್ತೋಗ್ಬಿಡ್ತೀನಿ ಒಂದೊಂದು ಸಾರಿ ಅಂತೂ. ಹಾಗೆ ಎಲ್ಲ ಕೆಲಸ ಆದಮೇಲೆ ಬಿಸಿನೀರು ಕುಡಿಯೋಣ ಅಂತ ನಾನು 2 ಗ್ಲಾಸಷ್ಟು ನಾನು ಇವಾಗ ಬಿಸಿನೀರು ಕೂಡ ಬಿಸಿ ಮಾಡಿಕೊಂಡು ಕುಡಿತಾ ಇದ್ದೀನಿ. ನಾವೇನೇ ಮಾಡ್ತೀವಿ, ಎಷ್ಟೋ ನಮ್ಮದು ಬೆಳಗ್ಗೆಯಿಂದ ನೈಟ್ವರೆಗೂ ತುಂಬ ಕೆಲಸವನ್ನೆಲ್ಲ ಮಾಡ್ತೀವಿ, ಬಟ್ ನೀರು ಕುಡಿಯೋದನ್ನು ನಾವು ತುಂಬ ಜನ ಮರೆತು ಬಿಡ್ತೀವಿ. ಬಟ್ ನೀರು ಮಾತ್ರ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒನ್ ಟೈಮ್ ನಾವು ಊಟ ಬೇಕಾದರೂ ಬಿಡ್ಬೋದು, ಆದರೆ ನೀರು ಮಾತ್ರ ಖಂಡಿತ ನಾವು ಸ್ಕಿಪ್ ಮಾಡೋ ಹಾಗಿಲ್ಲ. ಖಂಡಿತ ಕಂಪಲ್ಸರಿಯಾಗಿ ಬೆಳಗ್ಗೆ ಮಾತ್ರ ನಾವು ಆದಷ್ಟು ನೀರನ್ನು ಜಾಸ್ತಿ ಕುಡಿಬೇಕು. ಯಾಕೆಂದರೆ ನಾವು ಬೆಳಗ್ಗೆ ತಕ್ಷಣ ಯಾವುದೇ ರೀತಿ ಟೀ ಕಾಫಿ ಆಯಿತು, ಫುಡ್ ಆಯಿತು, ಏನೇ ಆದರೂ ನಾವು ತೊಗೊಳಕ್ಕೆ ಹೋಗಬಾರ್ದು. ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಫಸ್ಟ್ ಮೇನ್ ಬೇಕಾಗಿರೋದು ನಮ್ಮ ದೇಹಕ್ಕೆ ನೀರು. ನೀವು ಬಿಸಿನೀರಾದರೂ ಕುಡೀರಿ, ತಣ್ಣೀರಾದರೂ ಕುಡೀರಿ, ಯಾವ ವಾಟ್ರ್ ಆದರೂ ತೊಗೋಬೋದು, ಬಟ್ ಮೇನ್ ಬೇಕಾಗಿರೋದು ವಾಟರ್. ಅದಕ್ಕೆ ನಮಗೆ ಅದನ್ನು ನಾವು ಫಸ್ಟ್ ಮಾಡಬೇಕಾಗಿರೋದು. ಆದಷ್ಟು ಜಾಸ್ತಿ ನೀರು ತೊಗೋಬೇಕು. 2 ಗ್ಲಾಸ್ ಇಲ್ಲಾಂದರೆ 1 ಲೀಟರ್ ಅಂತೂ ನೀರು ಕುಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಒಂದೇ ಸಾರಿ ಕುಡಿಯೋಕ್ಕಾಗಲ್ಲ ಅಂದರೆ ನೀವು ಬಿಟ್ಟು ಒಂದು 10 ನಿಮಿಷ, ಒಂದು 15 ನಿಮಿಷ ಈ ಥರ ಬಿಟ್ಟು ಆದರೂ ನೀವು ಕುಡಿಬೇಕು. ನಾನು ಬೆಳಗ್ಗೆ 2 ಗ್ಲಾಸಷ್ಟು ನೀರು ತೊಗೊಳಕ್ಕೆ ಪ್ರಯತ್ನ ಪಡ್ತೀನಿ, ಆದರೆ ನಾನು ಅದು ಬಿಸಿನೀರೇ ತೊಗೋತೀನಿ ಬೆಳಿಗ್ಗೆ ಎದ್ದಾಗ ನಾನು. ಹಾಗೆ ನಾನು ಇವಾಗ ಸಿನಮನ್ ವಾಟ್ರು ಕೂಡ ತೊಗೊಳ್ಳೋಣ ಅಂತ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ನಾನು ಬೆಳಿಗ್ಗೆ 8 ಗಂಟೆಗೆ ಸಿನಮನ್ ವಾಟ್ರ್ ಕೂಡ ತೊಗೊಂಡೆ. ಅದು ಆದಮೇಲೆ ಇವತ್ತು ನನಗೆ ವಾಕಿಂಗ್ ಹೋಗಿ ಬರೋಕ್ಕೆ ಆಗಲಿಲ್ಲ. ಇವಾಗ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಿಕೊಂಡು ನಾನು ಫ್ರೂಟ್ ಸಲಾಡ್ ಕೂಡ ಮಾಡ್ಕೊಂಡಿದ್ದೀನಿ. ನಾನು ಒಂದು ಹಾಫ್ ಆ್ಯಪಲ್ ತೊಗೊಂಡಿದ್ದೀನಿ, ಹಾಫ್ ಬನಾನ ತೊಗೊಂಡಿದ್ದೀನಿ, ಹಾಗೆ ಹಾಫ್ ಪಪ್ಪಾಯ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ಸೀಡ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಪಂಪ್ಕಿನ್ನು ಮತ್ತು ಸನ್ಫ್ಲವರ್ ಸೀಡ್ಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಣ ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ. ಬ್ಲ್ಯಾಕ್ ಕಲರ್ ದ್ರಾಕ್ಷಿ ತೊಗೊಂಡಿದ್ದೀನಿ. ಹಾಗೆ ಯೆಲ್ಲೋ ಕಲರ್ ದ್ರಾಕ್ಷಿ ಬರುತ್ತಲ್ಲ, ಅದನ್ನು ಕೂಡ ಸ್ವಲ್ಪ ಒಂದು 4ರಿಂದ 5 ಹಾಕ್ಕೊಂಡಿದ್ದೀನಿ. ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು 1 ಬೌಲಷ್ಟು ಬೆಳಗ್ಗೆ ಎದ್ದ ತಕ್ಷಣ ಫ್ರೂಟ್ ಸಲಾಡ್ ಕೂಡ ತೊಗೊಂಡಿದ್ದೀನಿ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಮಧ್ಯಾಹ್ನ ಅದೇ ನನಗೆ ಹೆವಿ ಆಗಿಬಿಟ್ಟಿರುತ್ತೋ ಅದಕ್ಕೋಸ್ಕರ ನಾನು ಮಧ್ಯಾಹ್ನ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಮಿಡಲ್ ಸ್ನ್ಯಾಕ್ಸ್ ಅಂತ ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಇವತ್ತು ಅಮಾವಾಸ್ಯೆ ಎಲ್ಲ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಬಿಸಿಬೇಳೆ ಬಾತ್ ಕೂಡ ಮಾಡಿದೆ ಇವತ್ತು ನಾನು ಮಧ್ಯಾಹ್ನ ಊಟಕ್ಕೆ. ನಿಮಗೆ ಇದು ರೆಸಿಪಿನೂ ಕೂಡ ನಾನು ಆಲ್ರೆಡಿ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಖಂಡಿತ ನೀವು ಹೋಗ್ಬಿಟ್ಟು ನನ್ನ ಚಾನಲ್ನ ಚೆಕ್ ಮಾಡಿ. ನಾನು 1 ಬೌಲಷ್ಟು ಬಿಸಿಬೇಳೆ ಬಾತ್ ಕೂಡ ತೊಗೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿತ್ತು. ನೀವು ಆರಾಮಾಗಿ ತೊಗೋಬೋದು. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ವ. ನಾನು ಒಂದು ಹಾಫ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತೊಗೊಂಡಿದ್ದೀನಿ. ಹಾಗೆ ನಾನು ಸಾಯಂಕಾಲ ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿದಿದ್ದೀನಿ. ಅದು ಆದಮೇಲೆ ನಾನು ನೈಟ್ ಊಟಕ್ಕೆ ಇವತ್ತು ಸಲಾಡ್ ತೊಗೊಂಡಿದ್ದೀನಿ, ಅಂದರೆ ವೆಜಿಟೇಬಲ್ ಸಲಾಡ್ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೇನು ನಾನು ಜಾಸ್ತಿ ಐಟಮ್ಸ್ನ ಆ್ಯಡ್ ಮಾಡ್ಕೊಂಡಿಲ್ಲ. 1 ಸೌತೆಕಾಯಿ ತೊಗೊಂಡಿದ್ದೀನಿ, 1 ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ 1 ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ನಾನು ಚಿಕ್ಕದಾಗಿರೋ ಸೌತೆಕಾಯಿ ತೊಗೊಂಡಿದ್ದೀನಿ, ದೊಡ್ಡದು ತೊಗೊಂಡಿಲ್ಲ. ಇದನ್ನು ನಾನು ರಾತ್ರಿ 7:30ಯಿಂದ 8 ಗಂಟೆ ಒಳಗಡೆ ಊಟ ಮಾಡ್ಕೊಂಡಿದ್ದೀನಿ. ಊಟ ಆದಮೇಲೆ ನಾನು ಇವತ್ತು ಕೂಡ ಶುಂಠಿ ನೀರು ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ 1-2 ನಿಮಿಷ ಬಾಯ್ಲ್ ಮಾಡಿಕೊಂಡು ತೊಗೊಂಡ್ರೆ ಆಯಿತು. ನಾನು ಶುಂಠಿ ನೀರು ಕೂಡ ನಾನು ನೈಟ್ 9 ಗಂಟೆಗೆ ತೊಗೊಂಡಿದ್ದೀನಿ. ಇದಾದಮೇಲೆ ನಾನು ಒಂದು ಅರ್ಧ ಗಂಟೆ ಮನೆ ಮುಂದೆನೇ ವಾಕ್ ಕೂಡ ಮಾಡಿದ್ದೀನಿ. ಯಾಕಂದರೆ ನಾನು ಇವತ್ತು ಬೆಳಗ್ಗೆ ವಾಕಿಂಗ್ ಹೋಗಿರಲಿಲ್ಲಲ್ವ, ಅದಕ್ಕೋಸ್ಕರ ನಾನು ಮನೆ ಮುಂದೆನೇ ಒಂದು 20ರಿಂದ ಒಂದು 30 ನಿಮಿಷವರೆಗೂ ನಾನು ಮನೆ ಮುಂದೆನೇ ವಾಕ್ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಕೂಡ ಮುಂದೆ ಹೋಗೋಕ್ಕೆ ಈಸಿ ಆಗುತ್ತೆ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಗೆ ಏನು ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಕೂಡ ತಿಳಿಸಿ. ಚೆನ್ನಾಗಿ ಊಟ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ನಿದ್ದೆ ಮಾಡಿ, ಆದಷ್ಟು ಹೆಲ್ದಿಯಾಗಿ ತಿನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್, ಬಾಯ್.